ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ಗೆ 71 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಹಾಕ್ತಕ್ಕಂಥ ಪ್ರತಿಯೊಂದು ಉದ್ಯೋಗದ ಮಾಹಿತಿಯಾಗಿರ್ಬೋದು, ಕೀ ಆನ್ಸರ್ಗಳಾಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿ ನಿಮ್ಗೆ ಬೇಗನೆ ಬಂದು ತಲುಪೋದ್ರಿಂದ ನೀವು ಬೇಗನೆ ನೋಡಿಕೊಳ್ಳಬಹುದು. ಆದ್ದರಿಂದ ಏನು ಮಾಡಿರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಹಾಗಂತಂದ್ರೆ ಇವತ್ತಿನ ಈ ಕ್ಲಾಸು ವಿಡಿಯೋ ಅಂತ ಏನು ಕರ್ಕೊತೀರಿ ನೋಡ್ರಿ, ಇದು ಒಂದು ಜಾಬ್ ಅಪ್ಡೇಟ್. ಅದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಫೇಮಸ್ ಆಗಿರೋದು UPSC ಅಂತ. UPSC ಕೆಲವರಿಗೆ ತಿಳಿದವ್ರು ಇರ್ತೀರಿ, ಅವರು ಏನು ಮಾಡ್ಕೋತೀರಿ, UPSCಯಲ್ಲಿ ನೋಟಿಫಿಕೇಶನ್ ಆಗಿದೆ IAS, IPS, IRS ಇದೇ ರೀತಿಗೆ ಎಕ್ಸೆಟ್ರಾ ಬರ್ತಾವ. ಅದೆಲ್ಲ ಬೇಡ್ರಿ ಸ್ನೇಹಿತರೆ. ಆದರೆ ಈ ನೋಟಿಫಿಕೇಶನ್ ಅದಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ಹಾಗಂತಂದ್ರೆ ಯಾವ ಸ್ನೇಹಿತರೆ, CDS ಅಂತ ಕರಿತೀರಿ ನೋಡ್ರಿ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮಿನೇಷನ್. ಅದಕ್ಕೂ ಈ ನೋಟಿಫಿಕೇಶನ್ ಹೊರಗಡೆ ಬಿದ್ದಿದೆ ಸ್ನೇಹಿತರೆ. ಯಾವತ್ತು ಆ ನೋಟಿಫಿಕೇಶನ್ ಹೊರಗಡೆ ಬಂದಿದೆ ಅಂತ ನೋಡಿಕೊಡ್ರಿ, 15/5/2024 ಇದೇ ತಿಂಗಳು 15/5/2024 ನೋಟಿಫಿಕೇಶನ್ ಹೊರಗಡೆ ಬಿದ್ದಿದೆ. ಯಾವಾಗ ಕ್ಲೋಸ್ ಆಗ್ತದೆ ನೋಡ್ಕೊಡ್ರಿ, 4/6/2024 ಏನಾಗ್ತದೆ, ಕ್ಲೋಸ್ ಆಗ್ತದೆ. ಅಂದ್ರೆ ನೀವು ಅಪ್ಲಿಕೇಶನ್ ಅಥವಾ ಅಪ್ಲೈ ಯಾವಾಗ ಮಾಡ್ಕೊಳ್ಬೋದು ಅಂದ್ರೆ ಇವತ್ತು ಸಹ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಕೊಳ್ಬೋದು. ಅಂದರೆ ಕೊನೆಯ ದಿನಾಂಕ ನೋಡ್ಕೊಡ್ರಿ, 4/6/2024 ಕೊನೆಯ ದಿನಾಂಕ ಆಗಿದೆ. ಅದಂತರ ಅಫಿಷಿಯಲ್ ವೆಬ್ಸೈಟ್ ನೋಡ್ಕೊಡ್ರಿ, ಇಲ್ಲಿದೆ ಈ ಸ್ಕ್ರೀನ್ ಮೇಲೆ ತೋರ್ಸಕತ್ತೀನಿ. ಈ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ನೀವು ಹೋಗಿ ಏನು ಮಾಡ್ಕೋಬೋದು, ಅಪ್ಲೈ ಮಾಡ್ಕೋಬೋದು ರೀ. ಅದಂತರ ನೆಕ್ಸ್ಟ್ ನೋಡ್ಕೊಡ್ರಿ, ಮತ್ತು ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ನಾನು ಹೇಳಿದ್ದೇನೆ ರೀ ಅವಾಗ ಹೌ ಟು ಅಪ್ಲೈ. ಈ ವೆಬ್ಸೈಟ್ ಮುಖಾಂತರ ನೀವು ಅಪ್ಲೈ ಮಾಡ್ಕೊಡ್ರಿ. OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಬಂದಿದೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡೋದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಹಾಗಂತಂದ್ರೆ ಅಪ್ಲಿಕೇಶನ್ ಹಾಕುವಾಗ ಕೆಲವು ಏನಾಗಿರ್ತಾವೆ, ಮಿಸ್ಟೇಕ್ ಮಾಡ್ಕೊಂಡಿರ್ತೀರಿ ನೋಡ್ರಿ. ಆ ಮಿಸ್ಟೇಕ್ನ ಸರಿಪಡಿಸೋಕೆ ಅಪ್ಲಿಕೇಶನ್ ಅದನ್ನ ಏನು ಅಪ್ಲೈ ಮಾಡ್ತಿರಲ್ಲ ಅದನ್ನು ಮಾಡಿಫೈ ಮಾಡೋಕ್ಕೆ ಅವ್ರು ಟೈಮ್ ಕೊಟ್ಟಿದ್ದಾರೆ. ನಿಮ್ಮ ಪ್ರೊಫೈಲ್ನ ಮಾಡಿಫೈ ಮಾಡ್ಕೋಬೋದು. ಆ ಡೇಟ್ ಅಂದ್ರೆ 7 ದಿನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಯಾವತ್ತು ನೋಡ್ಕೊಡ್ರಿ, 7 ದಿನ 11/6/2024 ನಿಮಗಿರ್ತ ಮಾಡಿಫೈ ಅಂದ್ರೆ ಅಪ್ಲಿಕೇಶನ್ ಮಾಡಿಫೈ ಮಾಡೋಕ್ಕೆ ಅವಕಾಶ ಸಿಗ್ತದೆ. ಅಲ್ಲಿದೆ ನೋಡ್ರಿ ಸ್ನೇಹಿತರೆ, ಮಾಡಿಫೈ ಅಪ್ಲಿಕೇಶನ್ 5/6/2024 11/6/2024 5/6/2024 11/6/2024 ಮಧ್ಯೆ ನೀವು ಅಪ್ಲಿಕೇಶನ್ ಏನು ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು. ಅಂದರೆ ಏನಾದರೂ ತಪ್ಪಾಗಿದೆ ನಂತರ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಹೆಸರು, ಇದೇ ರೀತಿಗೆ ಯಾವುದೇ ರೀತಿಯಾಗಿ ತಪ್ಪಾಗಿತ್ತು ಅಂದ್ರೆ ಅದನ್ನೇನು ಮಾಡ್ಬೋದು, ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಹಾಗಂದ್ರೆ ಅಪ್ಲಿಕೇಶನ್ ಅಥವಾ ಹಾಕುವ ಲಾಸ್ಟ್ ಡೇಟ್ ನೋಡ್ಕೊಡ್ರಿ. ಅಪ್ಲಿಕೇಶನ್ ಹಾಕುವಾಗ ಯಾವಾಗ ಲಾಸ್ಟ್ ಡೇಟ್ ಇರ್ತದೆ ನೋಡ್ಕೊಡ್ರಿ, 4 ಜುಲೈ 4th ಜುಲೈ ಇದ್ರಲ್ಲಿ 4/6/2024 ಮೇಲೆ ಹೇಳಿದ್ದೀನಿ ರೀ. ಅದೇ ರೀ 4 ಜೂನ್ 2024 ನೀವು ಸಂಜೆ 6 ಗಂಟೆ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗ್ತದೆ. ಇನ್ನೊಮ್ಮೆ ಸಾಧ್ಯವಾದ ನೋಟಿಟ್ಕೊಳ್ರಿ, 4 ಜೂನ್ 2024 ಸಂಜೆ 6 ಗಂಟೆ ಅಷ್ಟರಲ್ಲಿ ನೀವು ಏನು ಮಾಡಬೇಕಾಗ್ತದೆ, ಈ ವೆಬ್ಸೈಟ್ ಮುಖಾಂತರ ಹೋಗಿ ಅಪ್ಲಿಕೇಶನ್ ಹಾಕಿರ್ಬೇಕಾಗ್ತದೆ. 6 ಗಂಟೆ ಮುಂದೆ ಹಾಕಕ್ಕೆ ಹೋದ್ರೆ ಬರಲ್ಲ, ಅದಕ್ಕಿಂತ ಮೊದಲು ಹಾಕ್ಕೊಡ್ರಿ. ಹಂಗಂತರ ಈ ಎಕ್ಸಾಮ್ಗೆ ಏನಿರ್ತದೆ, ನೆಗೆಟಿವ್ ಇರ್ತದೆ. ಅಂದ್ರೆ ಕ್ವಶನ್ ಯಾವ ರೀತಿ ಆಗಿರ್ತವೆ ಅಂದ್ರೆ MCQ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, MCQ ಕ್ವಶನ್ಸ್, ಒಂದು ಸೆಂಟೆನ್ಸ್ ಕೊಟ್ಟು ABCD ಸಕ್ಕೆ. ನಂತರ ಯಾವ ಪೆನ್ ಒಯ್ಬೇಕಂತ ನೋಡ್ಕೊಡ್ರಿ, ಪೆನ್ನು ಬ್ಲ್ಯಾಕ್ ವಾಲ್ ಪೆನ್ ನೀವು ಒಯ್ದು ಯೂಸ್ ಮಾಡಿ ಎಕ್ಸಾಮ್ನ ಬರ್ರಿ. ಮತ್ತು ಇಲ್ಲಿ ಮೊಬೈಲ್ ಫೋನ್ ಎಕ್ಸಾಮ್ ಸೆಂಟರ್ಗೆ ಒಯ್ಯೋ ಪರ್ಮಿಷನ್ ಇಲ್ಲ, ಮೊಬೈಲ್ ಫೋನ್ ಬ್ಯಾನ್ಡ್. ಇದೆಲ್ಲ ನಾವು ಹೇಳೋಕ್ಕಂತಲ್ಲ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇದನ್ನ ಓದ್ಕೊಳ್ರಿ. ಅದಾದ ನಂತರ ಅಫಿಷಿಯಲ್ ವೆಬ್ಸೈಟ್ ಇದೆ ನೋಡ್ಕೊಳ್ರಿ. ನಂತರ ಎಲ್ಲೆಲ್ಲಿ ಇರ್ತಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ 100 ಹುದ್ದೆಗಳಿದ್ದಾವೆ. ಮತ್ತು ಇಂಡಿಯನ್ ನೇವಲ್ ಅಕಾಡೆಮಿಯಲ್ಲಿ 32 ಹುದ್ದೆಗಳಿದಾವೆ ರೀ. ಏರ್ಫೋರ್ಸ್ ಅಕಾಡೆಮಿ ಹೈದರಾಬಾದ್ನಲ್ಲಿ 32 ಹುದ್ದೆಗಳಿದಾವೆ. ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಅಥವಾ ಮದ್ರಾಸ್ನಲ್ಲಿ 276 ಹುದ್ದೆಗಳು.
ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ, ಅಲ್ಲಿ ಸಹ 19 ಹುದ್ದೆಗಳಿದಾವೆ. ಇಷ್ಟು ಹುದ್ದೆಗಳು ಟೋಟಲ್ ಎಷ್ಟಂದ್ರೆ 4, 5 ಮತ್ತು 459 ಹುದ್ದೆಗಳ ನೇಮಕಾತಿ ನಡೀತಿದೆ. ಯಾವುದಂತಂದ್ರೆ CDSನಲ್ಲಿ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ನಲ್ಲಿ ಯಾರ್ಯಾರ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದತೈತಿ ದಯವಿಟ್ಟು ಅಪ್ಲೈ ಮಾಡಿಕೊಡ್ರಿ. ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರು ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಸಹ ಏನು ಮಾಡ್ಬೋದು, ಅಪ್ಲೈ ಮಾಡ್ಕೋಬೋದು. ಮೇಲ್ ಆ್ಯಂಡ್ ಫಿಮೇಲ್ ಬೋತ್ ಇಬ್ಬರು ಅಪ್ಲೈ ಮಾಡಿಕೊಡ್ರಿ. ಮತ್ತು ನೋಡ್ಕೊಡ್ರಿ ಏನಂದ್ರೆ ಎಕ್ಸಾಮ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅದಾವ ಅಂದ್ರೆ ಟೋಟಲ್ ಎಕ್ಸಾಮ್ ಸೆಂಟರ್ 3 ಅದಾವ. ನೋಡ್ಕೊಡ್ರಿ, ಒಂದು ಇಲ್ಲಿದೆ ನೋಡ್ರಿ, ಒಂದು ಬೆಂಗಳೂರು, ಒಂದು ಎಕ್ಸಾಮ್ ಸೆಂಟರ್ 1 ಬೆಂಗಳೂರು, ಎರಡನೇದು ತೋರಿಸ್ತೀನಿ ನೋಟ್ ಮಾಡ್ರಿ. ಎರಡನೇದು ನಮ್ಮ ಧಾರವಾಡ ಇದೆ ನೋಡ್ರಿ, ಎರಡನೇದು ಧಾರವಾಡ, ಮೂರನೇದು ಮೈಸೂರು. ಯಾರು ಬೇಗ ಅಪ್ಲಿಕೇಶನ್ ಹಾಕ್ತೀರಿ ಈ 3 ಎಕ್ಸಾಮ್ ಸೆಂಟರ್ನಲ್ಲಿ ಒಂದು ಕೊಡ್ತಾರೆ. ಯಾರು ಲೇಟ್ ಮಾಡ್ತೀರಿ ಅವರಿಗೆ ಈ ಎಕ್ಸಾಮ್ ಸೆಂಟರ್ಗೆ ಸಿಗುವ ಅವಕಾಶ ತುಂಬ ಕಡಿಮೆ ಇರ್ತದೆ. ಅದರಿಂದ ಯಾರು ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡ್ರಿ ಬೇಗ ಅಪ್ಲೈ ಮಾಡಿಕೊಡ್ರಿ. ನೆಕ್ಸ್ಟ್ ಏಜ್ ನೋಡ್ಕೊಡ್ರಿ. ಏಜ್ IMA ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ 2 ಜುಲೈ 2001ರಿಂದ 1 ಜುಲೈ 2006 ಮಧ್ಯೆ ಏನು ಜನಿಸಿರ್ಬೇಕಂತ. ನಮ್ಮ ಹೇಳ್ತೀನಿ ನೋಡ್ರಿ, 2 ಜುಲೈ 2001ರಿಂದ 1 ಜುಲೈ 2006 ಮಧ್ಯೆ ಜನಿಸಿರ್ಬೇಕಂತ. ಅಂತಂದ್ರೆ ಇಂಡಿಯನ್ ನಾವಲ್ ಅಕಾಡೆಮಿ 2 ಜುಲೈ 2001ರಿಂದ 2 ಜುಲೈ 2001ರಿಂದ 1 ಜುಲೈ 2001 ಮಧ್ಯೆ ಜನಿಸಿರಬೇಕಾಗುತ್ತದೆ. ಇಲ್ಲಿ 20-24 ವರ್ಷ 25 ವರ್ಷ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದನ್ನಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ಕೊಟ್ಟು ನೀವು ಸರಿಯಾಗಿ PDF ನಮ್ಮ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿರ್ತೀವಿ ರೀ. ಎಜುಕೇಷನ್ ಕ್ವಾಲಿಫಿಕೇಷನ್ IMA ಇಂಡಿಯನ್ ಮಿಲಿಟರಿ ಅಕಾಡೆಮಿ ಟ್ರೈನಿಂಗ್ ಡಿಗ್ರಿ ಪಾಸ್ ಆಗಿರ್ಬೇಕಾಗ್ತದೆ. ಇಂಡಿಯನ್ ನೇವಲ್ ಅಕಾಡೆಮಿಲಿ ಡಿಗ್ರಿ ಇಂಜಿನಿಯರಿಂಗ್ ಡಿಗ್ರಿ ಪಾಸ್ ಆಗಿರ್ಬೇಕಾಗ್ತದೆ. ಏರ್ಫೋರ್ಸ್ನಲ್ಲಿ ಡಿಗ್ರಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ತೊಗೊಂಡು ಪಾಸ್ ಆಗಿರ್ಬೇಕಾಗ್ತದೆ. ಇಷ್ಟು ಮಾಹಿತಿಯನ್ನು ನಾನು ನಿಮ್ಗೆ ನೀಡಿದ್ದೀನಿ ರೀ. ಮತ್ತು ಇನ್ನು ಫೀ ಅಟ್ ನೋಡಿಕೊಡ್ರಿ, ಎಕ್ಸಾಮ್ ಫೀ 200 ರೂಪಾಯಿ ಇರ್ತದೆ. ಕೇವಲ 200 ರೂಪಾಯಿ ಇರ್ತದೆ. ದಯವಿಟ್ಟು ಯಾರ ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂತದ ಮತ್ತು ಡೇಟ್ ಹೊಂತದ ದಯವಿಟ್ಟು ಅಪ್ಲೈ ಮಾಡಿಟ್ಕೊಡ್ರಿ. ಇದೇ ರೀತಿ ಮುಂದೆ ಬರ್ತಕ್ಕಂಥ ಉದ್ಯೋಗದ ಮಾಹಿತಿ ಪಡಿಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.